ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ವಿ ಆರ್ ಬ್ಯಾಕ್ ಆನ್ ದ ಫ್ಯಾಮಿಲಿ ವೆಕೇಷನ್. ಚಿಕ್ಕಮಂಗ್ಳೂರು ಕಡೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಯಾವ್ಯಾವ ಪ್ಲೇಸ್ ಕವರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರು ತಲುಪಕ್ಕೆ 5 hours ಆದರೂ ಬೇಕೇ ಬೇಕು. ಸೊ ನಾವು ರಾತ್ರಿ 12 ಗಂಟೆಗೆ ಮನೇನ ಬಿಟ್ಟಿದ್ವಿ. ಇದೇ ನಾವು ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದಂತಹ ಮಯೂರ ರೆಸ್ಟೋರೆಂಟು ಚಿಕ್ಕಮಂಗ್ಳೂರಲ್ಲಿರೋದು. ಬ್ರೇಕ್ಫಾಸ್ಟನ್ನು ಮುಗಿಸ್ಬಿಟ್ಟು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮೊದಲನೇದಾಗಿ ನಾವು ಹೋದಂತಹ ಪ್ಲೇಸ್ ಬಂದು ಮುಳ್ಳಯ್ಯನಗಿರಿ. ಕರ್ನಾಟಕದಲ್ಲಿ ಹೈಯೆಸ್ಟ್ ಪೀಕ್ ಅಂತಂದರೆ ಇದೇನೆ ಮುಳ್ಳಯ್ಯನಗಿರಿ. ಇದರ ಹೈಟ್ ಬಂದುಬಿಟ್ಟು 6333 ಅಡಿ ಇದೆ. ಇವಾಗ ಟೈಮ್ 11 ಗಂಟೆ ಆಗಿದೆ. ನೋಡಿ ನಮ್ಮೂರ ಮುಳ್ಳಯ್ಯನಗಿರಿ ವೆದರ್ ಹೇಗಿದೆ. ಎಂಡ್ ಪಾಯಿಂಟಲ್ಲಿ ಮಲ್ಲಯ್ಯ ಸ್ವಾಮಿ ದೇವಸ್ಥಾನ ಹಾಗೆ ಪೊಲೀಸ್ ರೇಡಿಯೋ ಸ್ಟೇಷನನ್ನು ನೋಡಬಹುದು. ಮಾನ್ಸೂನಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ನೆಕ್ಸ್ಟ್ ಅಲ್ಲಿಂದ 11 ಕಿಲೋಮೀಟರ್ದಲ್ಲಿರುವಂತಹ ಜರಿ ಫಾಲ್ಸ್ಗೆ ಹೋದ್ವು. ಅಲ್ಲಿಗೆ ಹೋಗೋಕ್ಕೆ ಜೀಪಲ್ಲೇ ಹೋಗಬೇಕಾಗುತ್ತೆ. ಅವ್ರ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. 8 ಮೆಂಬರ್ಸಿಗೆ 700 rupeesನ ಚಾರ್ಜ್ ಮಾಡ್ತಾರೆ. ನೀವೇನಾದರೂ 8 ಜನ ಹೋಗ್ತಾ ಇದ್ದರೆ ಪರ್ ಹೆಡ್ ಡಿವೈಡೆಡ್ ಬೈ ಮಾಡಬಹುದು. ಜೀಪ್ ರೈಡಲ್ಲಿ ನಿಮಗೆ ಬಾಡಿ ರೋಲರ್ ಕೋಸ್ಟರ್ ಥರ ಶೇಕ್ ಆಗ್ತಾ ಇರುತ್ತೆ. ಪಕ್ಕಾ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ನ ನೀವು ಮಾಡಬಹುದು. ಇದನ್ನು ಮುಗಿಸ್ಕೊಂಡು ಆನ್ ದ ವೇ ಹೊನ್ನಮ್ಮನಹಳ್ಳಿ ಫಾಲ್ಸ್ ಸಿಗುತ್ತೆ. ಹಾಗೆ ವ್ಯೂವನ್ನು ನೋಡಬಹುದು. ಅದಾದಮೇಲೆ ನಾವು ಹೋಗಿದ್ದು 11 ಕಿಲೋಮೀಟರ್ ದೂರದಲ್ಲಿರುವಂತಹ ಬಾಬಾ ಬುಡನ್ಗಿರಿಗೆ. ಇದನ್ನು ದತ್ತಪೀಠ ಅಂತಲೂ ಕರೀತಾರೆ. ವಿಡಿಯೋ ನೋಡೋಕ್ಕಿಂತ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ಅದಂತೂ ಸೂಪರ್ ಆಗಿರುತ್ತೆ. ಈ ಎಲ್ಲ ಪ್ಲೇಸ್ ಕವರ್ ಮಾಡೋ ಅಷ್ಟರಲ್ಲೇ ನಮ್ಮ ಡೇ 1 ಮುಗೀತು. ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ದ ಸ್ಕೈ ವಾಕ್ ಕೆಫೆಯಲ್ಲಿ ಕಾಫಿಯನ್ನು ಕುಡಿದು ಅದಾದಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. Keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. ಕಾಫಿಯನ್ನು ಮುಗಿಸಿ ಅದಾದಮೇಲೆ ಆಲ್ರೆಡಿ ನಾವು ಬುಕ್ ಮಾಡಿದಂತಹ ರೆಸಾರ್ಟ್ ಕಡೆ ನಡೆದ್ವು. ನಾವಿದ್ದಂತಹ ರೆಸಾರ್ಟ್ ಬಂದುಬಿಟ್ಟು ದ ಲಾಸ್ಟ್ ರೆಸಾರ್ಟ್ ಅಂಥೇಳಿ ಆಲ್ರೆಡಿ ನಾವು ಬುಕ್ ಮಾಡಿದ್ವಿ. ನಾವು ಹೋಗುವಷ್ಟರಲ್ಲೇ ಡಿನ್ನರ್ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಅನ್ಲಿಮಿಟೆಡ್ ಬಫೆಟ್ ಜೊತೆ ಲೈವ್ ಮ್ಯೂಸಿಕ್ ಹಾಗೆ ಫೈರ್ ಕ್ಯಾಂಪ್ ಕೂಡ ಇತ್ತು. ಇಷ್ಟೆಲ್ಲ ಮುಗಿಸೋಷ್ಟರಲ್ಲೇ ರಾತ್ರಿ 10:30 ಆಗಿತ್ತು. ನಾವು ಕೂಡ ತುಂಬ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದರಿಂದ ಹೋಗಿ ಮಲ್ಕೊಂಡ್ವಿ. ಇದಾಗಿತ್ತು ಡೇ 1 ವ್ಲಾಗ್. ಡೇ 2 ವ್ಲಾಗ್ನ ನಾಳೆ ಶೇರ್ ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.